ಭಾರತದಲ್ಲಿನ ಒಂದು ನಿಗೂಢ ದೇವಾಲಯದ ಕೆಳಗೆ ರಹಸ್ಯ ಕೋಣೆಗಳಲ್ಲಿ ವಜ್ರ ವೈಡೂರ್ಯಗಳ ನಿಧಿಯನ್ನು ಬಚ್ಚಿಡಲಾಗಿದೆ. ಈ ಕೋಣೆಗಳನ್ನು ಸರ್ಪಗಳು, ಯಕ್ಷಯಕ್ಷಿಣಿ ಕಾವಲು ಕಾಯುತ್ತಿದ್ದಾರೆಂದು ನಂಬಲಾಗಿದೆ. 1000 ವರ್ಷಗಳಿಂದ ರಹಸ್ಯ ಮಂತ್ರವನ್ನು ಬಳಸಿ ಮುಚ್ಚಲಾಗಿದೆ. 2007 ಸುಂದರ್ ರಾಜನ್, ನಿವೃತ್ತ IPS ಅಧಿಕಾರಿ, ದೇವಾಲಯದ ನಿಗೂಢ ಕೋಣೆಗಳಲ್ಲಿ ಇರುವ ಕೋಟ್ಯಾಂತರ ಮೌಲ್ಯದ ನಿಧಿಯನ್ನು ತನಿಖೆ ಮಾಡಲು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಜನವರಿ 2011ರಲ್ಲಿ ತೀರ್ಪು ನೀಡಿದ ಹೈಕೋರ್ಟ್ ದೇವಸ್ಥಾನದ ಮತ್ತು ಅದರ ಸಂಪತ್ತುಗಳನ್ನು ತನಿಖೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. 4 ಅಧಿಕಾರಿಗಳ ತಂಡವು ದೇವಾಲಯದ ನಿಧಿ ಭಂಡಾರಗಳ ಆಡಿಟ್ ರಿಪೋರ್ಟ್ ತಯಾರಿಸಲು 100 ವರ್ಷಗಳಿಂದ ದೇವಾಲಯದ ಕೆಳಗೆ ಬೀಗ ಹಾಕಿದ 6 ನಿಗೂಢ ಕೋಣೆಗಳನ್ನು ತೆರೆಯಲು ಪ್ರಾರಂಭಿಸಿದರು. ಆ ಕೋಣೆಗಳನ್ನು ಏಕೆ ಮುಚ್ಚಲಾಗಿದೆ? 1931ರಲ್ಲಿ ಮಿಸಸ್ ಹ್ಯಾಚ್ ತನ್ನ ಗೈಡ್ ಟು ಟ್ರಾವೆನ್ಕೋರ್ ಎಂಬ ಶೀರ್ಷಿಕೆಯ ಪುಸ್ತಕದಲ್ಲಿ ಕೋಣೆಗಳನ್ನು ತೆರೆಯಲು ಪ್ರಯತ್ನಿಸಿದ ಜನರು ಸರ್ಪಗಳಿಂದ ತುಂಬಿದ ಸ್ಥಳವನ್ನು ಕಂಡು ಭಯದಿಂದ ಓಡಿದ ಸಂಗತಿಗಳು ಮತ್ತು 1908ರಲ್ಲಿ ನಡೆದ ಕಾರ್ಯಾಚರಣೆಗಳಲ್ಲಿ ಇದೇ ರೀತಿಯ ಹಲವಾರು ವಿಫಲ ಪ್ರಯತ್ನಗಳನ್ನು ಉಲ್ಲೇಖಿಸಿದ್ದಾರೆ. ಈ ಅಪಾರ ಪ್ರಮಾಣದ ನಿಧಿ ಎಲ್ಲಿಂದ ಬಂತು? 1750ರಲ್ಲಿ ರಾಜ ಮಾರ್ತಾಂಡವರ್ಮನು ತನ್ನ ರಾಜ್ಯದ ಸಂಪೂರ್ಣ ಸಂಪತ್ತನ್ನು ಶ್ರೀ ಪದ್ಮನಾಭ ಸ್ವಾಮಿಗೆ ಸಲ್ಲಿಸಿದನು. ಅನಂತರ ಬಂದ ಮಹಾರಾಜರು ಕೂಡ ದೇವಾಲಯಕ್ಕೆ ಭಾರೀ ದೇಣಿಗೆಗಳನ್ನು ನೀಡಿದರು. ಇದಕ್ಕೆ ಇನ್ನಷ್ಟು ಪುಷ್ಟಿಕರ ವಿವರಣೆ ಎಂದರೆ ತುಲಾಭಾರ ಆಚರಣೆ. ಧಾರ್ಮಿಕ ಸಂದರ್ಭಗಳಲ್ಲಿ ತಿರುಮಂಕೂರು ರಾಜರು ಚಿನ್ನದ ನಾಣ್ಯಗಳಿಂದ ತೂಗಿ ಆ ನಾಣ್ಯಗಳನ್ನು ದೇವಾಲಯಕ್ಕೆ ದಾನ ಮಾಡುತ್ತಿದ್ದರು. ಇವುಗಳನ್ನು ರಹಸ್ಯ ಕೋಣೆಗಳಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿ ಅನಂತರ ಸಿದ್ಧಿ ಪುರುಷರನ್ನು ಕರೆಸಿ ಕೋಣೆಗಳನ್ನು ರಹಸ್ಯ ಮಂತ್ರಗಳಿಂದ ಬಳಸಿ ಮುಚ್ಚಲಾಗುತ್ತಿತ್ತು. ಇದೇ ಕೇರಳದ ದೇವಾಲಯ. 20,000 ವರ್ಷಗಳಷ್ಟು ಹಳೆಯದಾದ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ. ಇಷ್ಟು ವರ್ಷಗಳಿಂದ ಈ ಕೋಣೆಗಳನ್ನು ಏಕೆ ಮುಚ್ಚಲಾಗಿದೆ? ಈ ನಿಧಿಯ ಇಂದಿನ ರಹಸ್ಯವೇನು? ಆರ್ಕಿಯಾಲಜಿಸ್ಟ್ಗಳು ಮೊದಲು 5 ಕೋಣೆಗಳನ್ನು ಪರಿಶೀಲಿಸಿದಾಗ ಅವರು ಶ್ರೀ ಪದ್ಮನಾಭ ಸ್ವಾಮಿಗೆ ಸೇರಿದ ಕೋಟ್ಯಾಂತರ ಮೌಲ್ಯದ ಪುರಾತನ ನಿಧಿಗಳು, ವಜ್ರ ವೈಡೂರ್ಯಗಳು ಮತ್ತು ಚಿನ್ನದ ಒಡವೆಗಳನ್ನು ಪತ್ತೆ ಹಚ್ಚಲಾಗಿತ್ತು. ಇದು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವಾಗಿರುವ ತಿರುಪತಿ ತಿರುಮಲದ ಶ್ರೀ ವೆಂಕಟೇಶ್ವರನ ಸಂಪತ್ತನ್ನು ಮೀರಿಸುವ ಗುಪ್ತ ನಿಧಿ ಎಂದು ಹೇಳಲಾಗುತ್ತಿದೆ. ಈ ರಹಸ್ಯ ಕೋಣೆಗಳು ಯಾವುವು? ದೇವಾಲಯದ ತಳದಲ್ಲಿ 6 ಕೋಣೆಗಳಿದ್ದು ಅದಕ್ಕೆ A, B, C, D, E ಮತ್ತು F ಎಂದು ಕರೆಯಲಾಗುತ್ತದೆ. ದಿನನಿತ್ಯದ ಮತ್ತು ಹಬ್ಬ ಆಚರಣೆಗಳಿಗೆ ಬಳಸುವ ಚಿನ್ನ ಮತ್ತು ವಜ್ರಗಳನ್ನು ಸಂಗ್ರಹಿಸಲು C ಮತ್ತು F ಕೋಣೆಗಳನ್ನು ವಾಲ್ಟ್ ಮುಖಾಂತರ ಬಳಸಲಾಗುತ್ತದೆ. A ಮತ್ತು B ಕೋಣೆಗಳನ್ನು ಶತಮಾನಗಳಿಂದ ಎಂದಿಗೂ ತೆರೆಯಲಾಗಿಲ್ಲ. A ಮತ್ತು B ಕೋಣೆಗಳ ಬಾಗಿಲನ್ನು ತೆರೆಯಲು ಬಹು ಕೀಗಳ ಅವಶ್ಯಕತೆ ಇತ್ತು. ಅಧಿಕಾರಿಗಳು ವಾಲ್ಟ್ B ಬಾಗಿಲನ್ನು ತೆರೆಯಲು ಮುಂದಾದರು. ವಾಲ್ಟ್ B ಪ್ರಥಮ ಹಂತದ ಬಾಗಿಲನ್ನು ತೆರೆದಾಗ ಅವರಿಗೆ ಮತ್ತೆ ಕಂಡದ್ದು 2ನೇ ಹಂತದ ಮರದ ಬಾಗಿಲು. ಮರದ ಬಾಗಿಲನ್ನು ತೆರೆದು ಅಧಿಕಾರಿಗಳು ಮುಂದುವರೆದಾಗ ಅವರಿಗೆ ಕಂಡದ್ದು 3ನೇ ಬಾಗಿಲು. ಇದು ಕಬ್ಬಿಣದಿಂದ ಮಾಡಿದ ಬೃಹತ್ತಾಕಾರದ ಬಾಗಿಲು. ಈ ಬಾಗಿಲನ್ನು ಹಾವುಗಳಿಂದ ಅಲಂಕೃತವಾದ ಒಂದು ಅಪಾಯದ ಸಂಕೇತವಾಗಿ ಪರಿಗಣಿಸುತ್ತಿತ್ತು ಮತ್ತು ಒಳಗೆ ಬಾರದಂತೆ ನಿಷೇಧ ಸ್ಥಳವಾಗಿ ಗುರುತಿಸಲಾಗುತ್ತಿತ್ತು. ದಂತಕಥೆಯ ಪ್ರಕಾರ ಇದು ಶಾಪಗ್ರಸ್ತವಾಗಿರಬಹುದು. ಅಂತಹ ರಹಸ್ಯ ಬಾಗಿಲನ್ನು ತೆರೆಯಲು ಗರುಡ ಮಂತ್ರ ಪಠಿಸುವ ಜ್ಞಾನವನ್ನು ತಿಳಿದಿರುವ ಉನ್ನತ ಮಟ್ಟದ ಸಾಧುಗಳು ಮಾತ್ರ ತೆರೆಯಬಹುದು ಎಂದು ಹೇಳಲಾಗುತ್ತಿದೆ. ಪ್ರಸ್ತುತ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಯುತವಾದ ಗರುಡ ಮಂತ್ರವನ್ನು ತಿಳಿದಿರುವ ಸಿದ್ಧಿ ಪುರುಷರು ಯಾರೂ ಇಲ್ಲ ಎಂದು ಹೇಳಲಾಗುತ್ತಿದೆ. ಯಾರಾದರೂ ವಾಲ್ಟ್ B ಬಾಗಿಲು ತೆರೆದರೆ ಜಗತ್ತು ಕೊನೆಗೊಳ್ಳುತ್ತದೆ ಎಂದು ಹೇಳಲಾಗುತ್ತಿದೆ. ಕೆಲವು ಸಿದ್ಧಾಂತಗಳ ಪ್ರಕಾರ ಅರೇಬಿಯನ್ ಸಮುದ್ರವು ಬಾಗಿಲಿನ ಇನ್ನೊಂದು ಬದಿಯಲ್ಲಿದ್ದು ಹಾಗೂ ಸುದರ್ಶನ ಚಕ್ರವು ಅದನ್ನು ಕಾಯುತ್ತಿದೆ ಎಂದು ನಂಬಲಾಗಿದೆ. ಮತ್ತೆ ಕೆಲವರ ಪ್ರಕಾರ ನಾಗಲೋಕಕ್ಕೆ ಕೆಲವು ಮಾರ್ಗಗಳು, ಸತ್ಯಯುಗಕ್ಕೆ ಕೆಲವು ಮಾರ್ಗಗಳು ಇತ್ಯಾದಿಗಳು ಹೋಗುತ್ತದೆ ಎಂದು ಹೇಳಲಾಗಿದೆ. ಈ ನಿಗೂಢ ಚೇಂಬರ್ ವಾಲ್ಟ್ B ಬಗ್ಗೆ ನಿಮ್ಮ ಅಭಿಪ್ರಾಯವೇನು?